ಏನು ಚಿತ್ರಣ ಆಗ್ತಾ ಇದೆ ಅಂತ ತೋರ್ತಾ ಇದೆ ಅಂತಂದರೆ ಭಾಳಷ್ಟು ಕಡೆ ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಅಲ್ಲಿ ಪಾಕಿಸ್ತಾನ ಈ ಸಂದರ್ಭದಲ್ಲಿಯೇ ಸುಳ್ಳು ಹೇಳಲಿಕ್ಕೆ ಆರಂಭ ಮಾಡಿದೆ. ಯಾವತ್ತೂ ಸುಳ್ಳು ಹೇಳ್ಕೊಂಡೇ ಬಂದಿರುವಂಥ ದೇಶ ಅದು. ಈಗ ಇನ್ನೊಂದು ರೀತಿಯ ಸುಳ್ಳನ್ನು ಬಿಂಬಿಸಲಿಕ್ಕೆ ಹೊರಟಿದೆ ಅವರ ದೇಶದಲ್ಲಿ. ಭಾಳಷ್ಟು ಕಡೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಯಲ್ಲೂ ಸಹಿತ ಜನಸಾಮಾನ್ಯರಿಂದ ಆದಿಯಾಗಿ ಸಚಿವರವರೆಗೂ ಸಹಿತ, ಅಲ್ಲಿನ ಸಚಿವರವರೆಗೂ ಸಹಿತ ಬರೀ ಸುಳ್ಳನ್ನೇ ಹೇಳ್ಕೊಂಡು ಕಾಲ ಕಳೆದಂಥವ್ರು ಈಗ ಮತ್ತೆ ಅದನ್ನು ಸುಳ್ಳು ಹೇಳಲಿಕ್ಕೆ ಹೊರಟಿದ್ದಾರೆ. ಏನು ಹೇಳ್ತಾ ಇದ್ದಾರೆ, ನಾವು ಆಲ್ರೆಡಿ ಗೆದ್ದುಬಿಟ್ಟಿದ್ದೀವಿ ಅಂತೇಳಿ. ಏನು ಗೆದ್ದಿದ್ದೀವಿ ಅನ್ನುವಂಥ ಹೇಳುವಂಥ ತಾಕತ್ತವರಲ್ಲಿಲ್ಲ, ಸಾಕ್ಷಿ ಯಾವುದರಲ್ಲೂ ಇಲ್ಲ. ಭಾರತದ ವಿರುದ್ಧ ಹಾರಿಸಿರುವಂತಹ 4 ಮಿಸೈಲ್ಗಳು, ಕ್ಷಿಪಣಿ ಯಾವುದೋ ಬಂದಿದ್ದು ಸಹಿತ ಭಾರತದ ನೆಲವನ್ನು ತಲುಪುವ ಮೊದಲೇ ಉಡಿಸಾಗಿದೆ. ನಮ್ಮ ದೇಶದ ಸೈನಿಕರು ಅದನ್ನು ಸರ್ವನಾಶ ಮಾಡಿದ್ದಾರೆ. ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ, ಭಿಕ್ಷೆ ಬೇಡ್ತಾ ಇದೆ. ಒಂದು ಕಡೆಯಲ್ಲಿ ಹೋಗಿ ಊಟಕ್ಕೂ ಗತಿಯಿಲ್ಲ, ನಮಗೆ ಊಟ ಕೊಡಿ, ನೀರು ಗತಿಯಿಲ್ಲ, ನೀರು ಕೊಡಿ ಅನ್ನೋಂಥ ಮಾತನ್ನು ಹೇಳ್ತಾ ಇದೆ ಒಂದು ಕಡೆಯಲ್ಲಿ. ಇನ್ನೊಂದು ಕಡೆಯಲ್ಲಿ ಬರೀ ಸುಳ್ಳನ್ನು ಹಬ್ಬಿಸುವಂತಹ ಪ್ರಯತ್ನ. ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರು ಅರ್ಥ ಮಾಡ್ಕೋಬೇಕು ಈ ಸಂದರ್ಭದಲ್ಲಿ. ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ಯಾವುದೇ ವಿಚಾರವನ್ನು ನಂಬಬಾರದು. ನಮ್ಮ ಸೈನಿಕರು ಕೊಡುವಂತಹ ಬ್ರೀಫಿಂಗ್ ಇರುತ್ತೆ, ಪ್ರತಿದಿನ ಸಂಜೆ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಏನೇನಾಯಿತು, ಎಲ್ಲೆಲ್ಲಿ ಏನೇನು ದಾಳಿ ಮಾಡಿದ್ವಿ, ಎಷ್ಟು ಜನ ಉಗ್ರರನ್ನು ಹೊಡೆದಾಕಿದ್ವಿ, ಇದೆಲ್ಲ ವಿಚಾರವನ್ನು ಸೈನಿಕರು ಮುಖ್ಯಸ್ಥರು ನಮ್ಗೆ ಕೊಡ್ತಾ ಇದ್ದಾರೆ. ಅದನ್ನು ಮಾತ್ರ ನಂಬಬೇಕು. ಭಾಳಷ್ಟು ಸಂದರ್ಭದಲ್ಲಿ ಯಾವ್ಯಾವುದೋ ದೇಶದಲ್ಲಿ ನಡೆದಂಥ ಯುದ್ಧದ ವಿಚಾರಗಳ ದೃಶ್ಯಗಳನ್ನು ಇಟ್ಕೊಂಡು ಅದ್ರ ಮೇಲೆ ಕಮೆಂಟ್ ಮಾಡೋದು, ಅದನ್ನು ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪಾಕಿಸ್ತಾನದಿಂದಲೂ ಕೂಡ ಇದೇ ಆಗ್ತಾ ಇದೆ. ನಾವು ಅಷ್ಟು ಮಿಸೈಲನ್ನು ಹೊಡೆದಾಕ್ಬಿಟ್ವಿ, ಭಾರತದ ಇಷ್ಟು ಯುದ್ಧ ವಿಮಾನವನ್ನು ಹೊಡೆದು ಉಳಿಸ್ಬಿಟ್ವಿ, ನಮ್ಮ ಗೆಲುವು ನಮ್ಮದಾಗಿದೆ ಅಂತೇಳಿ. ಆದರೆ ಇಲ್ಲಿ ವಾಸ್ತವವಾಗಿ ನಂಬಬೇಕಾಗಿರೋದೇನಂತಂದರೆ ಯುದ್ಧ ಘೋಷಣೆ ಆಗಿಲ್ಲ. ಭಾರತ ಯುದ್ಧವನ್ನು ಘೋಷಣೆ ಮಾಡಿಲ್ಲ. ಬಹುಶಃ ಭಾರತ ಏನಾದರೂ ಯುದ್ಧ ಘೋಷಣೆ ಮಾಡಿತು ಅಂತಾದರೆ ಅಧಿಕೃತವಾಗಿ ಭಾರತದ ದಾಳಿಯನ್ನು ತಡೆದುಕೊಳ್ಳಲಿಕ್ಕೆ ಪಾಕಿಸ್ತಾನಕ್ಕೆ ಒಂದು 4-5 ಗಂಟೆ ಕೂಡ ಸಾಧ್ಯ ಆಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಭಾರತ ಸಮರ್ಥವಾಗಿದೆ ಪಾಕಿಸ್ತಾನವನ್ನು ಉಡಿಸಿ ಮಾಡೋದಕ್ಕೆ. ಈಗ ಸದ್ಯಕ್ಕೆ ನಮ್ಮ ಸೈನಿಕರು ಟಾರ್ಗೆಟ್ ಮಾಡ್ತಾ ಇರೋದು ಉಗ್ರರು ಎಲ್ಲೆಲ್ಲಿದ್ದಾರೆ ಆ ನೆಲೆಗಳನ್ನು ಧ್ವಂಸ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪಾಕಿಸ್ತಾನದಿಂದ ಬರುವಂಥ ಅಪ್ರಚೋದಿತ ದಾಳಿಯನ್ನು ಸಮರ್ಥವಾಗಿ ಎದುರಿಸ್ತಾ ಇದ್ದಾರೆ. ಅದನ್ನು ಭಾರತಕ್ಕೆ ಬಂದು ತಲುಪಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಭಾರತದಲ್ಲಿ ಎಲ್ಲಿಯೂ ಕೂಡ ಅವರ ಬಂದು ಮಿಸೈಲನ್ನು ಬಂದು ಇಲ್ಲಿ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಎಲ್ಲಿಯೂ ಸಿಡಿತಾ ಇಲ್ಲ. ಅಷ್ಟರ ಮಟ್ಟಿಗೆ ರಕ್ಷಣೆ ಮಾಡ್ತಾ ಇದ್ದಾರೆ. ಹಾಗಂತ ಹಾನಿ ಆಗ್ತಾ ಇಲ್ವಾ? ಎಲ್ಲೋ ಸ್ವಲ್ಪ ಮಟ್ಟಿಗೆ ಹೊಡೆದುಳಿಸಿದಂತಹ ಆ ಕ್ಷಿಪಣಿಗಳ ತುಂಡು ಎಲ್ಲಾದರೂ ಕೆಳಗಡೆ ಬಿದ್ದಾಗ ಅದರಿಂದ ಸಣ್ಣ ಪುಟ್ಟ ಹಾನಿಯಾಗಿರ್ಬೋದು, ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸಮಸ್ಯೆ ಭಾರತದಲ್ಲಿ ಆಗಿಲ್ಲ. ಆ ರೀತಿ ಆಗದೇ ಇರೋ ಹಾಗೆ ನೋಡಿಕೊಳ್ಳುವಂತಹ ಸಮರ್ಥರು ನಮ್ಮ ದೇಶದ ಸೈನಿಕರಿದ್ದಾರೆ. ಅಷ್ಟು ಸಮರ್ಥವಾಗಿ ಪಾಕಿಸ್ತಾನವನ್ನು ಹೊಡೆದುಳಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ದಿವ್ಯಶ್ರೀ, ಅಲ್ಲಿ ಹಬ್ಬಿಸ್ತಾ ಇರುವಂತಹ ಭಾಳಷ್ಟು ದೊಡ್ಡ ಸುದ್ದಿ ಏನಂತಂದರೆ, ಈಗ ಕೆಲವೇ ಕ್ಷಣಗಳ ಹಿಂದೆ BCCI ಒಂದು ಘೋಷಣೆಯನ್ನು ಮಾಡಿದೆ. IPL ಪಂದ್ಯವನ್ನು ಸದ್ಯಕ್ಕೆ ರದ್ದುಪಡಿಸ್ತೀವಿ, ಮುಂದೆ ನೋಡೋಣ ಅಂತೇಳಿ. ಅಂದರೆ ಪಾಕಿಸ್ತಾನದಲ್ಲಿ ಹೇಳ್ತಾ ಇರೋದು ಏನಂತಂದರೆ, ಪಾಕಿಸ್ತಾನದ ದಾಳಿಗೆ ಹೆದರ್ಕೊಂಡು ಇಲ್ಲಿ IPL ಪಂದ್ಯಗಳನ್ನು ರದ್ದು ಮಾಡಿಬಿಟ್ಟಿದ್ದಾರೆ ಅಂತ ಹೇಳುವಂಥ ಸುಳ್ಳನ್ನು ಹಬ್ಬಿಸ್ತಾ ಇದ್ದಾರೆ. ಹಾಗೆ IPL ನಡೆಸಲೇಬೇಕು ಅಂತಾದರೆ ಭಾರತದಲ್ಲಿ ಸಾಕಷ್ಟು ಸ್ಥಳಗಳಿದೆ, ಆರಾಮವಾಗಿ ನಿರಾತಂಕವಾಗಿ ಪಂದ್ಯಗಳನ್ನು ಮುಂದುವರಿಸೋದಕ್ಕೆ ಅವಕಾಶ ಇರುತ್ತೆ. ನಾನು ಹಿಂದೆ ಮಾತಾಡ್ತಾ ಹೇಳಿದ್ದೆ, IPL ನಡೆಸಿ ಸಂಭ್ರಮ ಪಡ್ತಾ ಇರೋಂಥ ಸಂದರ್ಭ ಇದಲ್ಲ. ನಮ್ಮ ಪಾಡಿಗೆ ನಾವೆಲ್ಲ ಸಂಭ್ರಮ ಆಚರಿಸ್ತಾ ಇರೋಂಥ ಕ್ಷಣ ಇದಲ್ಲ. ನಾವು ದೇಶದ ಸೈನಿಕರಿಗೆ ನೈತಿಕ ಬೆಂಬಲವಾಗಿ ನಿಲ್ಲುವಂಥ ಸಂದರ್ಭ ಇದು. ಆ ಕಾರಣಕ್ಕಾಗಿ ಪಂದ್ಯಗಳನ್ನು ಸದ್ಯಕ್ಕೆ ರದ್ದುಪಡಿಸಿ ಮುಂದೂಡಿಕೆಯನ್ನು ಮಾಡಿದ್ದಾರೆ. ಇನ್ನೊಂದು ಕಾರಣ ಏನಂತಂದರೆ, ಈ ಯುದ್ಧದ ಸಂದರ್ಭದಲ್ಲಿ ಯಾವುದೋ ಒಂದು ಸಣ್ಣ ಅಪಾಯ ಆದರೂ ಸಹಿತ ಅದು ದೊಡ್ಡ ವಿಚಾರ ಆಗುತ್ತೆ. ನಮ್ಮಲ್ಲಿ ವಿದೇಶಿ ಕ್ರಿಕೆಟಿಗರು ಆಡ್ತಾ ಇದ್ದಾರೆ, ನಮ್ಮ ದೇಶದ ಕ್ರಿಕೆಟರ್ ಇದ್ದಾರೆ, ಲಕ್ಷಾಂತರ ಜನ ಬಂದು ಸೇರ್ತಾರೆ ಒಂದು ಕಡೆಯಲ್ಲಿ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಯಾರಿಗೂ ಹಾನಿ ಆಗಬಾರದು ಅನ್ನುವಂಥ ಮುಂಜಾಗೃತಾ ಕ್ರಮ ಬಿಟ್ಟರೆ ಯಾವುದೇ ಕಾರಣಕ್ಕೂ ಸಹಿತ IPL ರದ್ದುಪಡಿಸಿರೋದು ಪಾಕಿಸ್ತಾನ ಬೊಗಳೆ ಬಿಡ್ತಾರೋ ಹಾಗೆ ಇನ್ಯಾವುದೋ ಭಯಕ್ಕೋ ಇನ್ನೊಂದಕ್ಕೋ ಅಲ್ಲ. ಒಂದು ತಮಾಷೆ ನಡೆದಿರುವಂಥ ವಿಚಾರ ಏನಂತಂದರೆ, ಪಾಕಿಸ್ತಾನದ ಸಚಿವ ಒಬ್ಬರು ಸಂದರ್ಶನವನ್ನು ಕೊಡ್ತಾರೆ, ಒಂದು ಮಾಧ್ಯಮಕ್ಕೆ ಸಂದರ್ಶನವನ್ನು ಕೊಡುವಂಥ ಸಂದರ್ಭದಲ್ಲಿ ಆ ಸಂದರ್ಶಕಕ್ಕೆ ಕೇಳ್ತಾರೆ ಅವ್ರ ಹತ್ರ, ಭಾರತದ ಜೆಟ್ ರಫೇಲ್ಗಳನ್ನು ಯಾವುದನ್ನು ಒಂದಿಷ್ಟನ್ನು ಹೊಡೆದಾಕಿದಿರಂತೆ, 4-5 ಯುದ್ಧ ವಿಮಾನಗಳನ್ನು ಹೊಡೆದಾಕ್ಬಿಟ್ಟಿದ್ದೀರಂತೆ ಅನ್ನುವಂಥ ವಿಚಾರವನ್ನು ಕೇಳ್ತಾರೆ. ಹೌದು, ನಾವು ಅದನ್ನು ಆ ರೀತಿ ಮಾಡಿದ್ದೀವಿ ಅಂತ ಹೇಳಿದಾಗ ಸಾಕ್ಷಿ ಏನಿದೆ ಅಂತ ಕೇಳಿದ್ರೆ ಅದಕ್ಕೆ ಎಂತಹ ಹಾಸ್ಯಾಸ್ಪದ ಉತ್ತರವನ್ನು ಕೊಟ್ಟಿದ್ದಾರೆ ಆ ಸಚಿವ ಅಂತಂದರೆ, ಅವರ ಯೋಗ್ಯತೆಗೆ ಭಾರತ
ಭಾರತದ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ರೀತಿಯ ಸುದ್ದಿ ಹರಡ್ತಾ ಇದೆ, ಅದೇ ಸಾಕ್ಷಿ ಅನ್ನೋಂಥ ಮಾತನ್ನು ಹೇಳ್ತಾರೆ. ಆದರೆ ಭಾರತದ ಯಾವೊಬ್ಬ ಪ್ರಜೆಯೂ ಸಹಿತ ಅಂತಹ ನೀಚತನದ ಹೇಳಿಕೆಯನ್ನು ಅಥವಾ ಅಂತಹ ನೀಚತನದ ವಿಡಿಯೋಗಳನ್ನು ಯಾರೂ ಕೂಡ ಹರಿದು ಬಿಟ್ಟಿಲ್ಲ, ಆ ರೀತಿಯ ವೈರಲ್ಲು ಕೂಡ ಮಾಡಿಲ್ಲ. ಆದರೆ ಪಾಕಿಸ್ತಾನದ ಈ ಮೂರ್ಖ ಸಚಿವ ಈ ರೀತಿಯ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಭಾರತದ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಅಂತಹ ದೃಶ್ಯಗಳು ಕೂಡ ಬರ್ತಾ ಇದ್ದಾವೆ ಅಂತೇಳಿ. ಎಲ್ಲೂ ಕೂಡ ಆಗಿಲ್ಲ. ಇಡೀ ದೇಶ, ನಮ್ಮ ದೇಶ ಇವತ್ತು ಯಾವ ರೀತಿಯಲ್ಲಿ ಒಗ್ಗಟ್ಟಾಗಿದೆ ಅಂತಂದರೆ, ನಮ್ಮ ಒಳಗೆ ಸಾಕಷ್ಟು ಸಮಸ್ಯೆ ಇರ್ಬೋದು ರಾಜಕೀಯವಾಗಿ, ಸಾಕಷ್ಟು ವಿಚಾರಗಳಲ್ಲಿ ಭೇದಗಳಿರ್ಬೋದು, ಆದರೆ ಅದೆಲ್ಲವೂ ಸಹಿತ ಆ ಕ್ಷಣಕ್ಕೆ ಆ ವಿಚಾರಕ್ಕೆ ಮಾತ್ರ ಸೀಮಿತ. ಇಡೀ ದೇಶ ಯಾವ ಮಟ್ಟಿಗೆ ಒಂದಾಗಿದೆ ಅಂತಂದರೆ, ಪಾಕಿಸ್ತಾನವನ್ನು ಹೊಡೆದುಳಿಸೋದಕ್ಕೆ ನಮ್ಮನ್ನು ಕಳಿಸಿ ಅಂತೇಳಿ ನಮ್ಮ ಇಲ್ಲಿನ ಮುಸ್ಲಿಮರು ಹೇಳ್ತಾ ಇದ್ದಾರೆ. ಭಾರತದಲ್ಲಿ ಹಿಂದೂ ಮುಸ್ಲಿಮರ ಜಗಳವನ್ನು ಹಚ್ಚಬೇಕು ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದಂಥ ಪಾಕಿಸ್ತಾನಕ್ಕೆ ಭಾರತದ ಮುಸ್ಲಿಮರು ಮುಟ್ಟು ನೋಡ್ಕೊಳ್ಳೋ ಹಾಗೆ ಉತ್ತರ ಕೊಟ್ಟಿದ್ದಾರೆ. ಅಸಾದುದ್ದೀನ್ ಓವೈಸಿ ಅವರು ಹೇಳ್ತಾ ಇದ್ದಾರೆ, ಭಾರತವನ್ನು ಕೆಣಕಬೇಡಿ, ಭಾರತ ನೀವು ಅಂದುಕೊಂಡಾಗಿಲ್ಲ, ನಿಮ್ಮಿಂದ ಎಷ್ಟೋ ದೂರಕ್ಕೆ ಮುಂದಕ್ಕೆ ನಾವು ಸಾಗ್ಬಿಟ್ಟಿದ್ದೀವಿ ಅಭಿವೃದ್ಧಿ ವಿಚಾರದಲ್ಲಿ, ನಮ್ಮ ಸೈನ್ಯದ ಬಲ ಸಹಿತ ನೀವು ನಿರೀಕ್ಷೆ ಮಾಡೋದಕ್ಕಿಂತಲೂ ಮುಂದೆ ಹೋಗಿದೆ, ನಮ್ಮನ್ನು ಇಲ್ಲಿ ಅವಕಾಶ ಕೊಟ್ಟರೆ ನಾವೇ ಬಂದು ನಿಮ್ಮನ್ನು ಹೊಡೆದು ಬಿಸಾಕ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಪಾಕಿಸ್ತಾನ ಕೊಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ ಓವೈಸಿ, ನಮ್ಮ ಪೂರ್ವಜರು ಅಂದರೆ ಸ್ವತಂತ್ರದ ಸಂದರ್ಭ ಅವರ ಮುಸ್ಲಿಂ ಸಮುದಾಯದ ಹಿರಿಯರೇನಿದ್ರಲ್ಲ, ಅವರು ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗುವಂಥ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ, ಅದು ನಮ್ಮ ಪುಣ್ಯ. ಅವರು ತೆಗೆದುಕೊಂಡಂಥ ಒಳ್ಳೆ ನಿರ್ಧಾರದಿಂದ ನಾವು ಇವತ್ತು ಸುರಕ್ಷಿತವಾಗಿ ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಒಂದು ವೇಳೆ ಪಾಕಿಸ್ತಾನಕ್ಕೆ ಹೋಗಿದ್ರೆ, ಪಾಕಿಸ್ತಾನದಲ್ಲಿ ಇವತ್ತು ಅವರು ಅನುಭವಿಸ್ತಾ ಇರುವಂತಹ ಆ ಸಂಕಷ್ಟವನ್ನು, ನೋವನ್ನು ನಾವು ಕೂಡ ಅನುಭವಿಸಬೇಕಾಗಿತ್ತು, ಅಂತಹ ನೀಚ ಕೃತ್ಯದಲ್ಲಿ ನಾವು ಕೂಡ ಪಾಲ್ಗೊಳ್ಬೇಕಾಗ್ತಿತ್ತು ಅನ್ನೋಂಥ ಮಾತನ್ನು ಓವೈಸಿ ಹೇಳ್ತಾರೆ. ಅಂದರೆ ಭಾರತದ ಒಗ್ಗಟ್ಟನ್ನು ಮುರಿಲಿಕ್ಕೂ ಸಹಿತ ಪಾಕಿಸ್ತಾನದಿಂದ ಸಾಧ್ಯ ಆಗಿಲ್ಲ. ಭಾರತ ಈಗ ಎಷ್ಟು ಮಟ್ಟಿಗೆ ಒಂದುಗೂಡಿದೆ ಅಂತಂದರೆ, ಕೇಂದ್ರ ಸರ್ಕಾರ ಮತ್ತು ಸೈನ್ಯ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ನಮ್ಮ ಸಂಪೂರ್ಣ ಬೆಂಬಲ, ಯಾವುದೇ ರೀತಿಯ ವಿರೋಧವೇ ಇಲ್ಲ, ಸಂಪೂರ್ಣ ಬೆಂಬಲ. ಪಾಕಿಸ್ತಾನವನ್ನು ಭೂಪಟದಿಂದ ಅಳಿಸಿ ಹಾಕ್ತೀವಿ ಅಂತಂದ್ರೂ ಸಹಿತ ಅದಕ್ಕೆ ನಮ್ಮ ಬೆಂಬಲ ಇದೆ ಅಂತೇಳಿ ಕಾಂಗ್ರೆಸ್ ಇರ್ಬೋದು ಅಥವಾ ಇನ್ನಿತರ ಮಿತ್ರ ಪಕ್ಷಗಳಿರ್ಬೋದು, ಅವರ ಯಾವುದೇ ಇಂಡಿ ಒಕ್ಕೂಟ ಇರ್ಬೋದು, ಯಾವುದು ಸಹಿತ ಚುನಾವಣಾ ಸಂದರ್ಭದಲ್ಲಿ ಮಾಡೋಣ ರಾಜಕೀಯ, ದೇಶದ ವಿಚಾರ ಬಂದಾಗ ನಾವೆಲ್ಲ ಒಂದು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಯಾಕಂದರೆ ಭಾಳ ದೊಡ್ಡ ವಿಚಾರವನ್ನು ಅವರು ಇಲ್ಲಿ ಪ್ರಸ್ತಾಪ ಮಾಡಿ ದೇಶವನ್ನು ಒಡೆಯುವಂಥ ಕೆಲಸವನ್ನು ಮಾಡಿದರು. ಭಾರತದಲ್ಲಿ ಈ ಹಿಂದಿಂದನೂ ಸಹಿತ, ಬ್ರಿಟಿಷರ ಕಾಲದಿಂದನೂ ಸಹಿತ ನಮ್ಮನ್ನು ಒಡೆಯುವಂಥ ಕೆಲಸ ಮಾಡ್ತಾ ಬಂದಿದ್ದು ಜಾತಿಗಳ ವಿಚಾರ, ಧರ್ಮದ ವಿಚಾರವನ್ನು ಇಟ್ಕೊಂಡು. ಧರ್ಮದ ವಿಚಾರವನ್ನು ಹೇಳಿದ ತಕ್ಷಣ ಹಿಂದೂ ಮುಸ್ಲಿಂ ಗಲಾಟೆ ಆಗುತ್ತೆ, ಭಾರತ ಅದರಲ್ಲಿ ಬ್ಯುಸಿ ಆಗುತ್ತೆ, ಅಭಿವೃದ್ಧಿ ವಿಚಾರ ಕುಂಠಿತ ಆಗ್ತಾ ಹೋಗುತ್ತೆ, ಬೇರೆ ಯಾವುದೇ ರೀತಿಯ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇದೆಲ್ಲವೂ ಕೂಡ ಒಂದು ಮಾಸ್ಟರ್ ಪ್ಲ್ಯಾನ್. ಬೇರೆ ಬೇರೆ ದೇಶಗಳಿಂದ ಇಂಥ ಕುತಂತ್ರಗಳನ್ನು ನಾವು ನೋಡ್ತಾ ಇದ್ವಿ. ಪಾಕಿಸ್ತಾನ ಸಹಿತ ಉಗ್ರರನ್ನು ಮೊನ್ನೆ ಕಳಿಸಿ ಮಾಡಿದ್ದು ಅದೇ ಒಂದು ಪ್ರಯತ್ನ. 26 ಜನ ನಮ್ಮ ದೇಶದ ನಾಗರಿಕರನ್ನು ಹತ್ಯೆ ಮಾಡುವಂಥ ಸಂದರ್ಭದಲ್ಲಿ ನೀವು ಹಿಂದೂಗಳ ಅನ್ನೋಂಥ ಪ್ರಶ್ನೆಯನ್ನು ಮಾಡಿ ಹೊಡಿತಾರೆ ಅಂತಂದರೆ, ಇದರ ಅರ್ಥ ಕೇವಲ ಹಿಂದೂಗಳನ್ನು ಹೊಡೆದಿದ್ದೀವಿ ಅನ್ನೋದು ಮಾತ್ರ ಅಷ್ಟೇ ಅಲ್ಲ, ಹಿಂದೂ ಮುಸ್ಲಿಂ ಜಗಳ ದೇಶದಲ್ಲಿ ಆಗಲಿ, ಭಾರತದಲ್ಲಿ ಆಗಲಿ ಅಂತೇಳಿ. ಆದರೆ ನಮ್ಮ ದೇಶ ಈ ಕುತಂತ್ರವನ್ನು ಅರ್ಥಕೊಂಡಿದೆ, ತಕ್ಷಣವೇ ಇಡೀ ದೇಶ ಒಂದಾಗಿದೆ. ನೀವು ಹಿಂದೂಗಳ ಅಂತ ಕೇಳಿದ್ರೆ ನಾವು ಹಿಂದೂಸ್ತಾನಿಗಳು ಅಂತ ಹೇಳುವಂಥ ಮಾತನ್ನು ಪ್ರತಿಯೊಬ್ಬ ಭಾರತೀಯರು ಆಡಿದ ತಕ್ಷಣ ಪಾಕಿಸ್ತಾನಕ್ಕೆ ಈಗ ಬುಡಕ್ಕೆ ಬೆಂಕಿ ಬಿದ್ದಿದೆ. ಇಡೀ ಪಾಕಿಸ್ತಾನದ ಬಹುತೇಕ, ಅಲ್ಲಿ ಇಡೀ ಪಾಕಿಸ್ತಾನವೇ ಉಗ್ರರ ನೆಲೆ, ಅದು ಅದರಲ್ಲೂ ಸಹಿತ ಒಂದೊಂದು ಗೂಡುಗಳನ್ನು ಮಾಡ್ಕೊಂಡಿದ್ದಾರೆ ಅವರು, ಅಲ್ಲಲ್ಲಿ ಬಚ್ಚಿಟ್ಕೊಳ್ಳೋಂಥ ಕಾರಣಕ್ಕಾಗಿ, ಉಗ್ರರನ್ನು ರಕ್ಷಣೆ ಮಾಡೋದಕ್ಕಾಗಿ. ಅಲ್ಲಿ ಸಾಕಷ್ಟು ಜನ ಉಗ್ರರು ಭಾರತದಿಂದ ಹಿಂದೆ ಬೇರೆ ಬೇರೆ ಕಾರಣಕ್ಕಾಗಿ ರಿಲೀಸ್ ಆಗಿ ಹೋದಂಥವ್ರು, ಬಿಡಿಸ್ಕೊಂಡು ಹೋದಂಥ ಕಾರಣಗಳಿದ್ದಾವೆ. ಅವರೆಲ್ಲರನ್ನೂ ಕೂಡ ಬಚ್ಚಿಡುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಆ ನೆಲೆಗಳನ್ನು ಧ್ವಂಸ ಮಾಡುವಂತಹ ಕೆಲಸವನ್ನು ಭಾರತ ಇವತ್ತು ಮಾಡ್ತಾ ಇದೆ. ನಿರಂತರವಾಗಿ ಪಾಕಿಸ್ತಾನದ ಆ ನೆಲೆಗಳನ್ನು, ಉಗ್ರರ ನೆಲೆಗಳನ್ನು ಹೊಡೆದುಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನೆ ಅದಕ್ಕೆ ಪೂರಕವಾಗಿ ಹೆಲ್ಪ್ ಮಾಡಬೇಕಾಗಿತ್ತು, ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಅಜರ್ ಮಸೂದ್ ಸೇರಿದಾಗೆ ಒಂದಷ್ಟು ಜನರಿಗೆ ಅವರು ರಕ್ಷಣೆಯನ್ನು ಕೊಡ್ತಾ, ಅವರನ್ನು ಇನ್ನೊಮ್ಮೆ ಮತ್ತು ಭಾರತದೊಳಗೆ ನುಸುಳಿಕೆ ಅವಕಾಶವನ್ನು ಮಾಡಿಕೊಡ್ತಾ ಈ ಒಂದು ಕೃತ್ಯದಲ್ಲಿ ತಾನು ಗೆಲ್ಲಬಹುದು ಅಂತ ಅಂದ್ಕೊಳ್ತಾ ಇತ್ತು ಪಾಕಿಸ್ತಾನ.
ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾ ಪಾಕಿಸ್ತಾನದ ಸೈನಿಕರಿಗೆ ಮಣ್ಮುಗಿಸ್ತಾ ಭಾರತದ ಸೈನಿಕರು ಮೀಸೆಯನ್ನು ತಿರುಗ್ತಾ ಇದ್ದಾರೆ. ಯಾಕಂದರೆ ಪಾಕಿಸ್ತಾನದಲ್ಲಿ ನಮ್ಮ ದೇಶಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ಬೇಕಾದಷ್ಟು ಯುದ್ಧ ಸಾಮಗ್ರಿಗಳೇ ಇಲ್ಲ. ಅಲ್ಲಿ ನೆವಿ ಬೇಸ್ ಇಲ್ಲ ಸರಿಯಾಗಿ. ಸಮುದ್ರ ಮಾರ್ಗದಲ್ಲಿ ಭಾರತದಲ್ಲಿ ಹೋಗಿ ಹೊಡಿಲಿಕ್ಕೆ ಶುರು ಮಾಡ್ತು ಅಂದರೆ ಪಾಕಿಸ್ತಾನ ವಿಲವಿಲ್ಲ. ಈಗ ಏರ್ ಸ್ಟ್ರೈಕ್ ಆಗ್ತಾ ಇದೆ, ಅದನ್ನು ಕೂಡ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಭೂಸೇನೆಯನ್ನು ಕೂಡ ಸರಿಯಾಗಿ ಕಾರ್ಯಾಚರಣೆ ಶುರು ಮಾಡಿಲ್ಲ. ಮೂರು ಕಡೆಯಿಂದನೂ ಕಾರ್ಯಾಚರಣೆ ಶುರು ಆಯಿತು ಅಂತಂದರೆ ಭಾರತದ ಸೈನಿಕರು ಒಂದು 4 ತಾಸು ನಂತರದಲ್ಲಿ ಪಾಕಿಸ್ತಾನ ಎಲ್ಲಿದೆ ಇನ್ನು ಕಾರ್ಯಾಚರಣೆ ಮಾಡೋಕ್ಕೆ ಅಂತ ನೋಡೋಂಥ ಪರಿಸ್ಥಿತಿ ಇದೆ. ಪಾಕಿಸ್ತಾನದ ಪರಿಸ್ಥಿತಿ ಅಷ್ಟರ ಮಟ್ಟಿಗೆ ಹದಗೆಟ್ಟೋಗಿದೆ. ಅಲ್ಲಿಯೇ ಈಗ ರಾಜಕೀಯ ಸಂಘರ್ಷ ಶುರುವಾಗಿದೆ. ಇಮ್ರಾನ್ ಖಾನ್ ಜೈಲಿನಲ್ಲಿದ್ದಾನೆ, ಅವನನ್ನು ಬಿಡಿಸ್ಕೊಡಿ, ಅವನನ್ನು ಹೊರಗಡೆ ಬಿಡಿ ಅಂತ ಹೇಳಿ ಕೂಗು ಕೇಳಿ ಬರ್ತಾ ಇದೆ. ಇನ್ನೊಂದು ಬಹಳ ಪ್ರಮುಖ ವಿಚಾರ ಅಂತಂದರೆ, ಪಾಕಿಸ್ತಾನದಲ್ಲಿ ಯಾವಾಗಲೂ ಇಂತಹ ನೀಚ ಸಂದರ್ಭದಲ್ಲಿ, ಕೃತ್ಯ ಸಂದರ್ಭದಲ್ಲಿ ಇನ್ನೊಬ್ಬ ನಾಯಕ ಹುಟ್ಕೊಳ್ಳುವಂಥ ಪ್ರಯತ್ನ ಅಲ್ಲಿ ಆಗುತ್ತೆ. ಅಲ್ಲಿ ಅಫ್ರಿದಿಯನ್ನು ನಾವು ನೋಡ್ತಾ ಇದ್ದೀವಿ. ಅಫ್ರಿದಿ ಕ್ರಿಕೆಟರ್ ಮಾತ್ರ ಅಲ್ಲ, ಬಾಜಿ ಕ್ರಿಕೆಟರ್ ಆತ. ಈಗ ಈ ಸಂದರ್ಭವನ್ನು ಬಳಸಿಕೊಂಡು ತಾನು ದೇಶದಲ್ಲಿ ಹೀರೋ ಆಗಬೇಕು ಅಂತೇಳಿ ಹೊರಟು ಅಲ್ಲಿ ರಾಜಕೀಯ ಮುನ್ನೆಲೆಗೆ ಬರುವಂತಹ ಪ್ರಯತ್ನವನ್ನು ಶಾಹಿನ್ ಅಫ್ರಿದಿ ಮಾಡ್ತಾ ಇದ್ದಂತೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಪ್ರತಿಯೊಂದು ವಿಚಾರದಲ್ಲೂ ಮುಗಿಸ್ತಾ ಇದ್ದಾನೆ. ಪಾಕಿಸ್ತಾನ ಎಲ್ಲದರಲ್ಲೂ ಸಮರ್ಥವಾಗಿದೆ ಅಂತೇಳಿ ಮೀಡಿಯಾಗಳಿಗೆ ಸಂದರ್ಶನವನ್ನು ಆತ ಕೊಡ್ತಾ ಇದ್ದಾನೆ. ಆದರೆ ಆತನ ಎಷ್ಟು ಮೂರ್ಖತನ ಎಷ್ಟಿದೆ ಅಂತಂದರೆ, ನಿಜಕ್ಕೂ ಆತ ಇಡೀ ದೇಶದ ಜನರಿಗೆ ತಿಳಿಸಿ ಹೇಳಬೇಕಾಗಿತ್ತು ಭಾರತ ಎಷ್ಟು ಮುಂದುವರೆದಿದೆ ಅಂತ ಹೇಳಬೇಕಾಗಿತ್ತು. ಪಾಕಿಸ್ತಾನದ ಒಂದಷ್ಟು ಕ್ರಿಕೆಟರ್ಸ್ ಮಾತ್ರ ಭಾರತವನ್ನು ನೋಡಿದ್ದಾರೆ. ಭಾರತದ ಪರಿಸ್ಥಿತಿ ಎಷ್ಟಿದೆ, ಹೇಗಿದೆ, ಭಾರತ ಎಷ್ಟು ಮುಂದುವರೆದಿದೆ, ಎಷ್ಟು ಸಮರ್ಥವಾಗಿದೆ, ಕೇವಲ ಕ್ರಿಕೆಟ್ನಲ್ಲಿ ಮಾತ್ರ ಅಲ್ಲ, ಇಡೀ ದೇಶ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನೋದು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅವರು ಇಲ್ಲಿ ಸ್ಟಾರ್ ಹೋಟೆಲ್ಗಳಲ್ಲಿ ಒಂದು ಉಳ್ಕೊಂಡು ಆರಾಮಾಗಿ ಉಂಡು ತಿಂದು ಹೋಗಿದ್ದಾರೆ. ಅಂಥವರಿಗೆ ಭಾರತದ ಅಭಿವೃದ್ಧಿ ಯಾವ ಪಥದಲ್ಲಿ ಸಾಗ್ತಾ ಇದೆ ಗೊತ್ತಿರುತ್ತೆ. ಅವರು ಅವರ ದೇಶದ ನಾಗರಿಕರಿಗೆ ಮತ್ತು ಅಲ್ಲಿನ ಮುಖ್ಯಸ್ಥರುಗಳಿಗೆ, ಪ್ರಮುಖರುಗಳಿಗೆ ಹೇಳಬೇಕಾಗಿತ್ತು, ತಿಳಿಸಿ ಹೇಳಬೇಕಾಗಿತ್ತು. ಬೇಡ, ಪಾಕಿಸ್ತಾನ ಸುಮ್ಮನೆ ಇದ್ದು ಉಗ್ರರನ್ನು ರಕ್ಷಣೆ ಮಾಡೋದು ಬಿಟ್ಟು, ಉಗ್ರರನ್ನ ಸಹವಾಸವನ್ನು ಬಿಟ್ಟು ಅಭಿವೃದ್ಧಿಯತ್ತ ಮುಖ ಮಾಡೋಣ ಅನ್ನೋದು ಮಾತನ್ನು ಹೇಳಬೇಕಾಗಿತ್ತು. ಅದನ್ನು ಹೇಳ್ದೇನೆ ಅವರು ಪ್ರಚೋದನಕಾರಿಯಾಗಿ ಮಾತಾಡ್ತಾ ಇದ್ದಾನೆ ಅಫ್ರಿದಿ ಅಂತಂದರೆ, ಅದಕ್ಕೆ ಕಾರಣ ಆತ ತಾನು ಮುನ್ನೆಲೆಗೆ ಬರಬೇಕು ಅಂತೇಳಿ ಮುಂದಿನ ದಿನದಲ್ಲಿ ಇಮ್ರಾನ್ ಖಾನ್ ತಾನು ಕೂಡ ಮುಂದೆ ಬರುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಅಚ್ಚರಿ ಇಲ್ಲ. ಆದರೆ ಸದ್ಯಕ್ಕಂತೂ ನಮ್ಮ ಇಡೀ ದೇಶದ ದಿವೇಶರಿ ಒಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳ್ಕೊಂಡಿರಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಬಂದ್ರೂ ಸಹಿತ ಅದನ್ನು ನಂಬದೇನೆ, ಯಾಕಂದರೆ ಸಾಕಷ್ಟು ವಿಡಿಯೋ ಗೇಮ್ಗಳ ದೃಶ್ಯಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಬಿಡ್ತಾರೆ. ಯಾವುದನ್ನು ಕೂಡ ನಂಬದೇನೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.